ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಮಾಡಿರೋಂಥ ಮಟನ್ ಸಾಂಬಾರು ಎಳ್ಳು ಕುರಿದೂ ಪೂರ್ತಿಯಾಗಿ ಖಾಲಿಯಾಗಿತ್ತು. ಇನ್ನು ಸ್ವಲ್ಪ ತಿಳಿ ಸಾಂಬಾರಿತ್ತು, ಹಾಗೆ ಚಿಕನ್ ಸಾಂಬಾರು ಒಂದು ಸ್ವಲ್ಪ ಉಳಿದಿತ್ತು, ಪೀಸೆಲ್ಲ ಇದ್ವು. ಇನ್ನು ಅದನ್ನೇ ತಿಂದ್ಕೊಂಡು ನೈಟು ಮಲಿಕೊಂಡ್ವಿ. ಅಲ್ಲೇ ಹೊಲ್ದ ಹತ್ರ ಶೆಡ್ಡಲ್ಲಿ ಸಿಕ್ಕಾಬಟ್ಟೆ ಸೆಕೆ, ಹಾಗೆ ನೊಣ ಅಂತೂ ಹೇಳ್ಕೊಳ್ಳೇಬಾರ್ದು, ಆ ಥರ ನೊಣ ಡಿಸ್ಟರ್ಬ್ ಮಾಡೋ, ನಮಗೆ ನಿದ್ದೆನೇ ಇಲ್ಲ ನೈಟೆಲ್ಲ. ಇನ್ನು ಬೆಳಿಗ್ಗೆ ಎಷ್ಟು ಬೆವರ್ತಿದ್ದೀನಿ ನೋಡಿ, ಅಷ್ಟು ಹಿಂಸೆ ಕೊಟ್ಬಿಟ್ಟಿದ್ದಾರೆ ನೊಣನೂ ಸೊಳ್ಳೆ, ಹಾಗೆ ಸೆಕೆ ಬೇರೆ. ಇನ್ನು ಬೆಳಿಗ್ಗೆ ಎದ್ಬಿಟ್ಟು ಎಲ್ಲ ಅಕ್ಕರೆಲ್ಲ ರೆಡಿ ಆಗ್ತಿದ್ದಾರೆ ಊರಿಗೆ ಹೋಗೋಕ್ಕೆ. ಇನ್ನು ನಾವು ಇವತ್ತು ಇಲ್ಲಿ ಮುಗಿಸ್ಕೊಂಡು ಊಟ ಮಾಡಿಬಿಟ್ಟು ಹೋಗಬೇಕು. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಿಗ್ಗೆ ತಂಗ್ಳು ಸರಿಗೆ ಮುದ್ದೆ ಅನ್ನ ಮಾಡ್ಕೊಂಡು ಊಟ ಮಾಡಿದ್ವಿ. ಎಲ್ಲರೂ ಹೋಗಿದ್ದಾರೆ, ಒಂದು ಸ್ವಲ್ಪ ಜನ ನೆಂಟರಿದ್ದಾರೆ. ಇನ್ನು ಅಕ್ಕರು ಇವತ್ತು ಹೋಗ್ತಾರೆ, ನಾವು ಮನೆಗೆ ಹೋಗ್ತೀವಿ. ಇನ್ನು ಈ ವಿಡಿಯೋದಲ್ಲಿ, ಈ ವ್ಲಾಗಲ್ಲಿ ನಮ್ಮ ಹೊಲ ಏನಿದೆ ಅದನ್ನೆಲ್ಲ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನೋಡಿ, ಸ್ವಲ್ಪ ಬೇಜಾರಾಗುತ್ತೆ. ನಮ್ಮ ಹೊಲ ಎಲ್ಲ ನೋಡಿದ್ರೆ ಎಷ್ಟು ಫುಲ್ಲು ಒಂಥರ ಕಾಡಿದಂಗಿತ್ತು, ಎಲ್ಲ ಗಿಡಗಳು ಇದ್ವು. ಇವಾಗ ಎಲ್ಲ ತೆಗೆಸ್ಬಿಟ್ಟು ಎಲ್ಲ ರೇಷ್ಮೆ ಸೊಪ್ಪು ಹಾಕಿದ್ದಾರೆ, ಎಲ್ಲ ಬೀಳ್ ಥರ ಮಾಡಿದ್ದಾರೆ. ತೋರಿಸ್ತೀನಿ ಅದನ್ನು. ನಮ್ಮ ಅಕ್ಕ ತಂಗಿರೆಲ್ಲ ಒಂದು ರೌಂಡ್ ಹಾಕ್ತಾ ಇದ್ದೀವಿ. ಹೇಗಿದೆ ಅಂತ ಹೇಳಿ ನೀವೇ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡೋದಂತ ಮರಿಬೇಡಿ. ಅಂದ ಕುಡಿಕೆ ಇವಳು ನನ್ನ ಫಸ್ಟ್ನೇ ತಂಗಿ, ಇವಳು 7ನೇ ತಂಗಿ ವೀಣಾ, ಇವಳು ನನ್ನ 3ನೇ ತಂಗಿ, ಇವಳು ನನ್ನ 3ನೇ ತಂಗಿ. ಹಾಯ್, ಇವ್ ನಮ್ಮ ಅಕ್ಕನ ಮಗ, ಅವರು ನಮ್ಮ ದಡಮ್ಮ, ಅಂದರೆ ನಮ್ಮಪ್ಪ ಹೊರತ್ಕೆ, ನಮ್ಮ ದೊಡ್ಡಕ್ಕ. ಅದು ನಮ್ಮಮ್ಮ ಬಾಯಿ ಮಾಡ್ತೈತಲ್ಲ, ಅದೇ ನಮ್ಮಮ್ಮ. ಕ್ಲೋಸಪ್ಪಲ್ಲಿ ತೋರಿಸಿ. ಬಾ ಹೋಗೋಣ, ಬರ್ತಾ ಇದ್ದಾನೆ ನೋಡಿ ಹೀರೋ. ಅವನು ಹೀರೋ ಥರ ರೆಡಿಯಾಗಿ ಬಂದಿದೆ. ಏನೋ ನಿಂದು ವಿಲನ್ನು. ಇವ್ರು ನಮ್ಮ ಚಿಕ್ಕ ಮಾವ, 2ನೇ ಮಾವ. ಈಗ ಇಲ್ಲಿ ಬದ ಕಾಣ್ತಿದ್ಯಲ್ಲ, ಇಲ್ಲಿಂದ ಹಿಂಗೆ ಒಂದು ರೌಂಡು ಹಾಕೊಂಡು ಲಾಸ್ಟಿಗೆ ಅಲ್ಲಿ ಅಡಿಕೆ ತೋಟಕ್ಕೆ ಬರೋದು. ಏನಪ್ಪ ಆ ಕಡೆ ಹೋಗಂತ ಹಂಗೆ. ಇಲ್ಲೆಲ್ಲ ಫುಲ್ ಮಾವಿನ ಗಿಡ ಇದ್ವು ಗೈಸ್, ಸಾಕತ್ತಾಗಿದ್ವು ತಿನ್ನಕ್ಕೆ ಅವು. ಇಲ್ಲೆಲ್ಲ ರೇಷ್ಮೆ ಗಿಡ ಹಾಕಿದ್ದಾರೆ, ಡ್ರಿಪ್ ಕಲೆಕ್ಷನ್ ಮಾಡಿದ್ದಾರೆ ನೋಡಿ. ಇದರಲ್ಲಿ ರೇಷ್ಮೆ ಫ್ರೂಟ್ಸ್ ಬಿಡ್ತಾವಲ್ಲ, ಅವಂತೂ ತುಂಬಾ ಚೆನ್ನಾಗಿರ್ತವೆ. ಬ್ಲ್ಯಾಕ್ ಬೆರ್ರೀಸ್. ಎಲ್ಲರೂ ಬಟರ್ ಇಂಗ್ಲೀಷ್. ಇಲ್ಲೆಲ್ಲ ಮಾವಿನ ಗಿಡ ಇದ್ವು, ಇಲ್ಲೆಲ್ಲ ಮಾವಿನ ಗಿಡ ಇದ್ವು. ಸೆಪ್ಪೆ ಹಾಕಿದ್ದಾರೆ. ಇರು, ನಿಂತ್ಕೊಂಡ್ರಲ್ಲ, ಗೆದರಾಗ್ರಿ ಎಲ್ಲ. ಬರ್ರಿ ಗ್ರೂಪ್ ಫೋಟೋ. ಇದು ಕೊಯ್ದಂಗೆಲ್ಲ ಚಿಗ್ರಾಕ ಅಂತ ಸೆಪ್ಪೆ. ಸೀಮೆ ಸೆಪ್ಪೆ ಅಲ್ವೇನಕ್ಕ? ಸೀಮೆ ಸೆಪ್ಪೆ ಅಲ್ವಾ? ಸೀಮೆ ಸೆಪ್ಪೆ. ಇರು, ಈ ಕಡೆ ಇದೆಲ್ಲ ಕೊಯ್ದ್ರೆ ಮತ್ತೆ ಚಿಗ್ರ ಅಂತ ಸೀಮೆ ಸೆಪ್ಪೆ. ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಮಾವಿನ ಗಿಡಗಳು, ಅವು ತೋತಾಪುರಿ ಎಲ್ಲ, ಅವೇನೋ ಮಾವಿನ ಗಿಡ ಅನ್ಸುತ್ತೆ. ತಿಂದರೆ ಸ್ವೀಟ್ ಇರುತ್ತೆ. ನಾನು ಒಂದು ವಿಡಿಯೋದಲ್ಲಿ ತೋರಿಸಿ ನಿಮಗೆ ಯಾವ ಸ್ವೀಟ್ ಅಂತ ಹೇಳಿ. ಇದು ರೀಸೆಂಟಾಗಿ ಕೊರ್ಸಿರೋ ಅಂತ ಬೋರ್. ಹೌದಾ? ಅಯ್ಯೋ, ಅಲ್ಲೋಡು ನಾಯಿ, ಆ ನಾಯಿ ಅಲ್ಲಿ ಇದೆಯಲ್ಲ, ನಾಯಿ ಮನೆ ಯಾವ ತರ ಇದೆ ಅಂತೇಳಿ. ಡಾಗ್ ಹೌಸ್. ಅಯ್ಯಪ್ಪ, ಸುಟ್ಟು ಬರೆಯಕತ್ತೆ. ಇದ್ರಲ್ಲೇ ಗೈಸ್ ನಾವು ರಂಗೋಲಿ ಎಲ್ಲ ಹಾಕೋದು ನಮ್ಮ ಹಳ್ಳಿ ಕಡೆ.
ಎಲ್ಲೆಮ್ಮನ ತೋರಿಸು. ಇದ್ರಲ್ಲೇ ನಾವು ಒಳ್ಳೆಲ್ಲ ನ್ಯಾಚುರಲ್ ಆಗಿ ರಂಗೋಲಿ ಪುಡಿ ಮಾಡೋದು, ರಂಗೋಲಿ ಹಾಕೋದು. ಇದನ್ನ ಜೆಂಡೆ ಹಿಡಿದು ಬಿಟ್ಟು ಹಾಕಿದ್ರೆ ಎಷ್ಟು ಚೆನ್ನಾಗಿ ರಂಗೋಲಿ ಬರುತ್ತೆ. ಬಾ ಸಾಕು. ನ್ಯಾಚುರಲ್ ಆಗಿ ರಂಗೋಲಿ ಹಿಟ್ಟಿದೆ, ಬೋರಲ್ಲಿಂದ ಬರೋ ಅಂತ ರಂಗೋಲಿ ಪುಡಿ. ಯಾವುದೋ ಮಾವಿನಕಾಯಿ ಕಿತ್ಕೊಂಡಿದ್ದಾನೆ. ಇವೇನೇ ಇಷ್ಟಿಷ್ಟು ಎಷ್ಟು ಚೆನ್ನಾಗಿದೆ ಗಾಯ್ಸ್. ಸೂಪರ್. ಎಲ್ಲಿ ಕಿತ್ಕೊಂಡೆ? ಇವನು ಕಳ್ತನಕ್ಕೆ ಹೋಗಿ ಅವ್ನು ಗಾಯ್ಸ್ ಕಳ್ಳ ಇವನು ಹುಟ್ಟು. ಯಪ್ಪ ಶಿವ, ನಿಮ್ಮ ನಮ್ಮಲ್ಲಿ ಎಲ್ಲ ತೆಗ್ದಾಕ್ತೀನಿ ನೀನು. ಇದು ಗೈಸ್ ಎಳ್ನೇಕ ಹುಟ್ಟಾಗ ತೆಗ್ಸಿರೋದಂತೆ. ಅದೇ ಯಮುನಾ ಅಂತಾರಲ್ಲ ಅವಳು. ಹಳೆ ಬೋರು ಇದು. ಇವಳು ಹುಡ್ಮೇಲೆ ಇದು ತೆಗ್ಸಿದ್ದು. ಇವಾಗ ವರ್ಕ್ ಆಗಲ್ಲ ಅಂತ ಇಲ್ಲೆಲ್ಲ ರೇಷ್ಮೆ ಗಿಡ ಹಾಕಿದ್ರು. ಎಲ್ಲ ಇವಾಗೆಲ್ಲ ಕೊಯ್ದಾಗ್ಬಿಟ್ಟಿದ್ದಾರೆ, ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ಅಲ್ಲಿ ಬದ ಕಾಣ್ತಿದ್ಯಲ್ಲ ಅಷ್ಟೇ. ಈ ಲಾಸ್ಟ್ ಇದು ಬದ. ಇದು ಕರೆಂಟ್ ರೂಮ್. ಇದು ನಮ್ಮ ಕರೆಂಟ್ ರೂಮು. ಚೆನ್ನಾಗಿದ್ರು. ಮ್ಯಾಲೆಲ್ಲ ಹತ್ತಿ ಕೂತ್ಕೊಂಡಿವಿ. ಅದಲ್ಲ ನೆನಪು. ಮೋಟ್ರ್ ಇದು. ಮಾವಿನ ಗಿಡ ಇದೆ ನೋಡಿ ಗಾಸ್. ಮಾವಿನಕಾಯಿ ಕಿತ್ಕೊಂತ ಇದ್ದಾನೆ. ಇದು ನಮ್ದೇ ಗಿಡ ಗಾಯ್ಸ್. ನವಿಲ್ಗರಿ ಸಿಕ್ತು ನೋಡ್ದಕ್ಕ. ಬೆಂದಕಾಯಿ ಆಗೈತದು. ಆಫ್ ಮಾಡ್ರ ಗೇಟ್ ಬಲೋ. ಇವಾಗೆಲ್ಲ ಜಾಸ್ತಿ ರೇಷ್ಮೆ ಹಾಕ್ಬಿಟ್ಟಿದ್ದಾರೆ, ರೇಷ್ಮೆನೇ ಮಾಡಿದಾರಲ್ಲ. ಇಲ್ಲೆಲ್ಲ ಫುಲ್ ಮಾವಿನ ಗಿಡ. ಇದು ಎಲ್ಲ ಗುಡ್ಡ ಥರ ಇತ್ತು. ಇದನ್ನ ಮಣ್ಣು ಹೊಡೆಸಿ ಗೇಸಿ ಗಿಡ ಎಲ್ಲ ಕೀಳಿಸಿ ಅದು ಮಾಡಿ ಇದು ಮಾಡಿ ಒಂದು ಲೆವೆಲ್ಗೆ ತಂದವ್ರೆ. ತುಂಬ ಸ್ವೀಟ್ ಇದಾವೆ. ಸೂಪರ್. ಫುಲ್ ರೇಷ್ಮೆ. ಇನ್ನು ಹಣ್ಣು ಬಿಟ್ಟಿಲ್ಲಪ್ಪ, ಇದು ದೊಡ್ಡದಾಗಬೇಕು. ನನಗೆ ಕೊಡ್ಲೇ ಇಲ್ಲ ಈ ಥರದ್ದು. ನನಗೆ ಅಕ್ಕ ಇದು ಕಲರ್ ಸೆಪ್ಪೆ ಬೇರೆ ಐತಲ್ಲ, ಯಾವ್ದಿದು? ನನಗೆ ಇದು ಸೀಮೆ ಸೆಪ್ಪೆ, ಅದ್ರ ಬೇರೆ ಕಲರ್. ಇಲ್ಲಿ ಹಸ್ತು ಬಿಡ್ತೀನಿ ನಾನು. ಮತ್ತೆ ಹೋಗಿ ಈ ಕಾಯಿ ತುಂಬ ಸ್ವೀಟ್ ಇರ್ತವೆ. ಈ ಥರ ಗಿಡಗಳು ನಮ್ಮ ತೋಟದಾಗ ಇದ್ದಿದ್ದು. ನಮ್ಮ ಮಾವಿನಕಾಯಿ ಇಲ್ಲ ಅಂತಾರೆ. ನೋಡಿ ಗಾಯ್ಸ್, ಮಾವಿನಕಾಯಿಗಳು ಎಷ್ಟೊಂದು ಬಿಟ್ಟೇವೆ. ಎಷ್ಟೋ ಇರೋದ್ರಲ್ಲಿ ಒಂದು 2-3 ಮಾವಿನ ಗಿಡನ ಇರಿಸ್ಕೊಂಡಿದ್ವಿ ತಿನ್ನಕ್ಕಿರ್ಲಿ ಅಂತೇಳಿ. ಅದರಲ್ಲಿ ಇದೊಂದು ದೊಡ್ಡ ಗಿಡ ಇದೆ ನೋಡಿ. ಇಲ್ಲೆಲ್ಲ ಏನೋ ಹೊಂಡ ಇತ್ತು ಅಲ್ವೇನಪ್ಪ? ನೀರೆಲ್ಲ ಬರೋ ಬಾಳೆಕಾಯಿ ಇದ್ವು. ಬಾಳೆ ಗಿಡ, ಹಲಸಿನ ಗಿಡ, ಮಾವಿನಕಾಯಿ ತೋಟದ ಮಾವಿನಕಾಯಿ ಗಿಡಗಳು, ಎಲ್ಲ ನೆಲ್ಲಿಕಾಯಿ ಗಿಡ ಅವೆಲ್ಲ ಇದ್ವು ಗಾಯ್ಸ್. ಇದೆಲ್ಲ ಹತ್ತಿ ಗಿಡ ನೋಡಿ, ನೀರಿಲ್ದೆ ಹೆಂಗ್ ಒಣಗೋಗ್ಯವೆ. ಹತ್ತಿ ಗಿಡ ಹಾಕ್ತಿದ್ರು. ಹತ್ತಿ ಕ್ರಸ್ ಮಾಡ್ತಾರಲ್ಲ ಅದು. ಮಾವಿನಕಾಯಿ ತಿಂತದೇನು ತುಂಬ ಚೆನ್ನಾಗ. ಇನ್ನು ಹೇಳಿದ್ನಲ್ಲ ಅಲ್ಲೆಲ್ಲ ಅಲ್ಲ ಏನದು ಹೊಂಡ. ಹೊಂಡ ಆ ಹೊಂಡ ಎಲ್ಲ ಕಿತ್ತಾಕ್ಸಿದ್ದ ಈಗ ಹೊಲ ಮಾಡ್ಕೊಂಡಿದ್ದೀವಿ ಎಲ್ಲ. ಹೊಂಡ ಇತ್ತು, ಹೊಂಡ ಎಲ್ಲ ಕಿತ್ತಾಕ್ಸಿ ಬಾಳೆ ಗಿಡ ಇದ್ವು. ಬಾಳೆ ಗಿಡ ನೋಡಿ, ಅಲ್ಲೆಲ್ಲ ನೇರ್ಲಂಗ್ ಗಿಡ ಇದ್ವು. ಕಳ್ಳಿಳ್ ಬರ್ತಾವ ಅಂತೆಲ್ಲ ಕಿತ್ತಾಕ್ಸಿದ್ದೀರಿ.
ಈ ಬದ ಐತಲ್ಲ, ಈ ಬದ ಹಿಂಗೆ ಅದು ಈ ಬದುಕೆ ಲಾಸ್ಟ್ ನಮ್ಮ ತೋಟ. ಇದೆಲ್ಲ ಇದೆಯಲ್ಲ, ಇಲ್ಲೆಲ್ಲ ಹಲಸಿನ ಗಿಡ ಮತ್ತೆ ಗುಡ್ಲು, ಮಾವಿನ ಗಿಡ. ಅಲ್ಲೇ ಎಷ್ಟು ಸಖತ್ತಾಗಿತ್ತು ಅಂದ್ರೆ ನಮ್ಮ ಹೊಲ ನೋಡೋಕ್ಕೆ ಖುಷಿ ಆಗೋದು. ಇವಾಗ ಯಾತದು ಇಲ್ಲವಾ? ಅವೆಲ್ಲ ಹುಂಚೆ ಗಿಡ ಇದ್ವು, ಎಲ್ಲ ಕಟ್ ಮಾಡಿ. ಹುಂಚೆ ಗಿಡ ಇದ್ವು. ಅಲ್ಲೇ ಹಲಸಿನ ಗಿಡ ಅದೆಲ್ಲ ಇದ್ದೀರಿ, ಎಷ್ಟು ತಣ್ಣಗಿರೋದಲ್ಲ. ಬಿಸಿಲಂತೂ ಕಾಣ್ತಿರಲ್ಲ ಗಾಯ್ಸ್. ಎರ್ಜನಿಕ್ಕಿತ್ತು ಒಂದು ತೋಟ ಪುಡಿ ಮಾಡ್ಕೊಂಡಿದ್ದಾಗೆ ಅದನ್ನ ಎಲ್ಲ ಕಿತ್ತಾಕ್ತಾರೆ ನೋಡಿ ಗಾಯ್ಸ್. ಅದೆಲ್ಲ ಅಡಿಕೆ ಗಿಡ ನೋಡಿ, ತೆಂಗಿನಕಾಯಿ ಗಿಡಗಳೆಲ್ಲ ಇದಾವೆ. ಆ ಕಡೆ ಭತ್ತ, ಎಣ್ಣೆ ಗಿಡ ಗಾಯ್ಸ್, ಗಿಡ ಎಳ್ನೀರು ಚೆನ್ನಾಗಿರ್ತಾವೆ. ಎಳ್ಳಿರು ಹೌದಾ? ನಮಗೆ ಗೊತ್ತೇ ಇಲ್ಲ. ಹೋಗು ಅಲ್ಲಿ ಕಡ್ದು ಬಿಸಾಕ್ತೀನಿ. ಇಂಥದ್ರಲ್ಲಾದ್ರೆ ಫಸ್ಟ್ ಇರ್ತಾನೆ ಗಾಯ್ಸ್, ಕೀಳೋದ್ರಲ್ಲಾದ್ರೆ ಎಳ್ನೀರಂತ ನಮ್ಗೆ ಗಾಯ್ಸ್ ಎಲ್ಲ ಕುತ್ಕೊಂಡು ಕುಡೀರ್ ಗಾಯ್ಸ್. ಮನೆನೇ ಉದ್ರೋಗಿತ್ತಂತೆ ಎಳೆದು. ಅಲ್ಲ ನೀನೇನ್ ದಬಾಕ್ತೀಯೋ? ಅಲ್ಲ ನೀನೇನ್ ದಬಾಕ್ತೀಯ? ನೋಡ್ರಿ ಫ್ರೆಂಡ್ಸ್, ಇದಂತ ಹಾಯ್ ಫ್ರೆಂಡ್ಸ್, ನಮ್ಮ ತಾತನ ಗುಡ್ಡೆ ಫ್ರೆಂಡ್ಸ್, ನಮ್ಮ ಅಜ್ಜಿ ಗುಡ್ಡೆ. ಅದು ಹೋಗೈತೆ ಹೇಳು, ಹೋಗಿರೋ ಗಿಡ. ಪೂಜೆ ಮಾಡಿದ್ದೆ ನಾನು ಬೊಟ್ಟಿಗೆ ಪೂಜೆ ಮಾಡಿರೋದು ಹಂಗೆ ನಾನೇ ಬೊಟ್ಟಿರೋದಿಲ್ಲ. ಅಕ್ಕನ ಮೇಲೆ ಹಂಗೆ ಕಾಣಿಸ್ಬೇಕು. ಅಮ್ಮ ಸಾಕಪ್ಪಯ್ಯ, ಏನಾಗಲ್ಲ, ಸಿಮೆಂಟ್ ಹಾಕ್ಬೋದು. ತ್ರೀ ಸ್ಟಾರ್ಟ್. ಮದ್ವೆ ಮಾಡಕ್ ಬರ್ತಾಳ, ಕಲ್ ಬಿಡ್ತಾಳ ಅಷ್ಟೇ. ನೀನ್ ಕೇಳ್ತಿಯಲ್ವ ಲೋಕಿ? ಎಳ್ನೀರ ಬರೀ ನೀನ್ ಒಬ್ನೇ ಕಿತ್ಕೊಂಡ್ ಕುಡಿತೀಯ. ನಾನು ಲೋಕಿ ಹುಷಾರು ಲೋಕಿ, ಮ್ಯಾಲ್ ಬಿದ್ದಾತು. ಯಪ್ಪ ಹೆಂಗತ್ತ ಇದ್ದಾನೆ. ನಾವು ಸಣ್ಣರಿರದೆ ಅಲ್ಲೊಬ್ರು ನೋಡ್ಸು ಪ್ರಭು ಅಂತೈ ಫ್ರೆಂಡ್ಸ್ ನೋಡಿ, ಅಲ್ಲೊಬ್ಬ ಬತ್ತಿದ್ದಾನೆ. ಅವನು ಹತ್ತಿರದೇ ಗೊತ್ತಿಲ್ಲ ಕಣ, ಯಾವ ಇದಾಗತ್ತವನೆ. ಇಲ್ಲಿ ಇಲ್ಲಿ ಈ ಲೋಕಿನ ಲೋಕಿ ಹುಷಾರು. ಏ ದೂರ ಬರ್ರಿ, ಬನ್ನಿ ದೂರ ಬಮ್ಮ ಆಯ್ತಾ. ಏ ಹುಷಾರ್ ಲೋಕಿ. ಅಲ್ಲೂ ಹೊತ್ತೆ ನೋಡ ಅವನು, ಅಲ್ಲಿ ಮಲಿಕಂಡ್ರು ಮಲಿಕಂತಾನ ಅವನು ಪ್ರಭುಗಾನ್. ಅಲ್ಲ ಮಾತ್ಗಾಯಿ ಕಣೆ ಅದು. ಎಲ್ಲಿ ಲೋಕಿ ಎತ್ತದ? ಕಾಯಿಗೂ ಬರಲ್ಲ, ಕುಡಿಯಕ್ಕೂ ಬರಲ್ಲ. ಲೋಕಿ ಎತ್ತದ? ಎತ್ತೋದ್ನು ಕಾಣ್ತಾನೆ ಇಲ್ಲ. ಹುಷಾರು, ಕಿತ್ತಾಕೋ. ತಿಂತೀನಿ. ಸೈಡಿಗೆ ನೋಡಿ. ಇದ್ರಾಗ ಏನಾಯ್ತವ ಅಂತ ಹಿಂಗ್ ಕೇಳ್ತಿದ್ದೀರ? ನೋಡ್ಕೊಂಡ್ ಕೇಳೋ, ಏನೋ ಇಲ್ಲ ಇದ್ರೊಳಗೆ, ಎಳ್ನೀರು ಇಲ್ಲ ಅಷ್ಟೊಂದ್ರಾಗೆ. ಮತ್ತೆ ನೋಡೋಣ ಪ್ರಭುಗಾನ್.
4 ಹಂಗ ಅಲ್ಲಾಡ್ಸೆ ಎಲ್ಲ ಕಾಯಿಳೆಲ್ಲ ಬೀಳೋದು. ಸಿಗದವೆ ಕುಡೀರ ನಿಮ್ಗೆ ಇರ್ತದ ಒಂದು ಕಾಯಣ ಅವನು ಕುಡಿಬೇಡಗೆ ಇವ ತಾತಾರ್ ಕಿತ್ತಿರ ತಕೊಳಲ್ಲ ಅವು ಕುಡಿಯೋಣ ಕುಡಿಯಲ್ಲ ನಾವು ಉದ್ರಿ ಕುಡಿತೀವಿ. ಹೆಂಗೆ ಯಾರೋ ಕುಡಿತಾರೆ ನಮ್ಗಿಲ್ಲ ಅಲ್ಲ ಕುಡಿಯಲ್ಲ ಏನು ಅವ್ನು ಬೆಳೆಸಿಲ್ಲ ಹೇಳು ತಲಕೊಂದೊಂದು ಅವ್ರ ಮುಂದೆ ಅವ್ರು ಕೊಟ್ಬಿಡ್ರಿ ಅತಿ ಮಾಡ್ದೆ ಲೋಕಿ ನನಗೆ ಚೆನ್ನಾಗಿರತ್ತ ಬರ ಪ್ರಾಣಿ ನಂಗೆ ಚೆನ್ನಾಗಿರೋದು ಇರೋದು ಉಪ್ಪು ಉಪ್ಪು ಆಯ್ತಾ ಇದು ಮೂರನೇದು ಪ್ರಭು ನೀನ್ ಕುಡಿತೀರ ಇದು ಮೂರನೇದು ಕಟ್ ಮಾಡ್ಕೊಡ ಕಟ್ ಕುಡಿಯಪ್ಪ ಕುಡಿದು ಹಂಗೆಲ್ಲ ಅನ್ಬೇಡ್ದೇನು ನಮ್ಮ ತಾತ ಬೆಳೆಸಿರೋದು ಅವನಲ್ಲಪ್ಪ ಗುದ್ರದಾಗಿ ಅಂಜನಾಜಿ ಯಾಕೆ ತೇಜ ಎಳ್ನೀರು ಕುಡಿದಂಗ ಇದ್ದಾಳೆ ಅಂತ ಈ ತರ ಕಾಯಿನ ತೂತ ಮಾಡುವುದು ವಿಧಾನ. ಕಾಯಿ ತೂತ ಮಾಡೋ ವಿಧಾನ ಇವನು ಹೊಸ ಟ್ರಿಕ್ ತೋರಿಸ್ತಾವ ನೋಡಿ. ಎಲ್ಲ ಬೇಕು ಅಂತ ತಿಳಿಸ್ತಾನೆ. ನನ್ನ ಒಂದು ಡ್ರಾಪ್ ಎಳ್ನೀರು ವೇಸ್ಟ್ ಆದ್ರೆ ನಾನು ಸುಮ್ಮನಿರಲ್ಲ. ಎಲ್ಲ ವೇಸ್ಟ್ ಮಾಡಾಕ್ತಾನೆ ಸುಮ್ ಬಂತ ಅಯ್ಯೋ ಇವನ್ ಯಾಗಿನ ಕಾಲಕ್ಕೆ ತೂತ ಮಾಡ್ತಾನೋ ಆಗ್ತಾ ಇದ್ದ ನಾನು. ಅವ್ರ ಕಿತ್ತಾಕಿರೋದು ಅವ್ನ್ ಕುಡಿಯಲ್ಲ ಅಂತೇಳಿ ಆಟ ಮಾಡ್ತಾ ಇದ್ದಾನೆ. ಬಾನಗ್ ಅಂದ್ಕೊಡೆ. ಹಲೋ ಕೊಡು, ನಿನ್ ಕೈಲಿ ಆಗಲ್ಲ. ನೋಡೋದೆಲ್ಲ ಮೆತ್ಕೊಂಡ್ ಪ್ಯಾಂಟ್ ಇಲ್ಲ ತಾಬರ ನೀನು ದೊಡ್ಡದ್ ನಿಂಗೆ ಸುಲ್ಬರಿ ಹಾಕ್ತೀಯ ಈಗ ಕೊಡ್ಬೇಕಾ? ಸುಲ್ಬರಿ ಹಾಕ್ತೀನಿ ದೊಡ್ಡದಾಗ. ಮತ್ತೆ ನನ್ ನೀರು ಬಾಯರ್ಕೆ ಆಗೈತೆ, ಬೇಗ ಈಗ ಕೊಡ್ಬೇಕು. ನೀರ್ ಕುಡಿಯ ಎಳ್ನೀರ ಕುಡಿಯ ನೀರು ಎಳ್ನೀರೇ ಕುಡಿಬೇಕು. ಆಂಟಿ ವೀಣಾ ಕುಡಿತಾಳ ನೋಡ್ರಿ. ನಾನು ಕುಡಿಯೋಕ್ ಹೋಗೋದಿಲ್ಲ, ತೆಗಿಬೇಡ್ರಿ. ಎಷ್ಟು ದೊಡ್ಡ ಎಳ್ನೀರಿದೆ ನೋಡ್ರಿ ಗಾಯ್ಸ್. ಇದು ನಿಮಗೂ ಬೇಕಂದ್ರೆ ನಮ್ ತೋಟದಲ್ಲಿ ಬರ್ರಿ, ಕೊಡ್ತೀವಿ. ತಕೊಳ ನಂಗೆ ಕೊಚ್ಕೊಡು. ಬಂತಾ? ಓಕೆ ಓಕೆ ಆಗಿದೆ. ಅಯ್ಯಪ್ಪ ಸುಮ್ನಿರ. ತೂತೈಕಿರೋದು ಕುಡಿತದಾಳೆ. ಏನು ಈ ಟೇಟ್ ತೂತೈಕ ಯಾವ ಕಾಲಕ್ಕೆ ಕುಡಿಯೋದು? ಎಲ್ಲಿ ಬನ್ನಿ ಹಂಗ ಆದ್ರೂ ಕುಡಿತೀನಿ, ನನಗೆ ಗೊತ್ತಿಲ್ಲ. ಹೆಂಗೈತೆ ಬನು ಬನ ಬರೀ ಕುಡಿಯೋದು ಬಾದ ಇಬ್ರು ಕುಡಿಯೋಣ. ಯಮ್ಮ ಇಲ್ಲಿ ನೋಡಿಲ್ಲ, ಹಿಂಗೆ ಎತ್ತಿರೋದು ಬೀಳಿಸ್ತಾ ಇಲ್ಲ. ಒಂದ್ಸಲ ಹೆಂಗೆ ಎತ್ತು ಸಾಕು. ಬಂತ ಅಣ್ಣ. ಸುಮ್ನೆ ಕಾಯಿ ತೂಕೈತಿದ್ರು, ನೀರಿಲ್ಲ. ನಾವು ಮೋಸ್ಟ್ಲಿ ಮಾಡ್ತಾರೆ ಗಾಯ್ಸ್. ವಿದ್ಯಾ ಡ್ರೈಗರು ನಂಗೆ ಕಾಯ ಸರಿ ಬುಲಿಲ್ಲ, ನೆಲ್ಲಿರು ಸರಿ ಬುಲಿಲ್ಲ.
ಇನ್ನು ಅಕ್ಕರ ಜೊತೆಗೆ ಒಲೆ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಹಾಗೆ ಮಾತಾಡ್ಕೊಂಡು ಲಾಸ್ಟಲ್ಲಿ ಎಳ್ನೀರು ಕುಡ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ ನಾವು. ಇನ್ನು ಮನೆಗೆ ಬರೋಷ್ಟೊತ್ತಿಗೆ ಅಪ್ಪ ಅಗ್ಲಿಗೆ ಹೋಗಿ ಫ್ರೂಟ್ ಜ್ಯೂಸ್ ತಂದಿತ್ತು. ನನ್ನ ಫೇವ್ರೆಟ್ ಆದ ಫ್ರೂಟ್ ಜ್ಯೂಸು. ನಾವು ಚಿಕ್ಕ ವಯಸ್ಸಾಗಿದ್ದಾಗೆಲ್ಲ ಜಾಸ್ತಿ ಇದನ್ನೇ ಕುಡಿತಿದ್ದು, ಅಷ್ಟು ಇಷ್ಟಪಡ್ತಿದ್ವಿ. ಇವಾಗಲೂ ಸ್ಟಿಲ್ ಟೇಸ್ಟ್ ಅದೇ ಥರ ಇದೆ. ಇನ್ನು 3 ತಂದಿತ್ತು, ಸಪ್ರೇಟು ಕಿತ್ಲಾಡ್ತೀವಿ ಅಂತೇಳಿ. 16 ಗ್ಲಾಸ್ ಮಾಡಬೇಡ್ರಿ. ಇಲ್ಲ ಫಸ್ಟ್ ನೀನೊಂದ್ ಗ್ಲಾಸ್ ನಾನೊಂದ್ ಗ್ಲಾಸ್ ಹಂಗಿಂಗೆ ಎಮ್ಮಿ ಜ್ಯೂಸ್ ಚೆನ್ನಾಗೈತಿ. ಅಲ್ಲ ಕಣ ಕುಡ್ದು ಕೊಟ್ರೆ ಎಲ್ಲೋಟುಳು ಬೆಳಕು ಬರ್ತೈತೆ. ಅವು ಅಪ್ಪಿಗನ ಕುಡ್ಸೋ ಕರಿಯದೆ ಅವನ್ನ ನಾವು ನೋಡೋದಕ್ಕೆ ನಾಯಿ ತಿಂದಂತೆ ಅವರು ತಿನ್ನಕ್ ಚೆನ್ನಾಗಿದೆ. ಅಟ್ಟೆರ್ದು ಹೇಳತ್ತ ತಾಂಡದಾಗೆ ಚೈತನ್ಯ ಮುಂದೆ ಅಲ್ಲಿ ಹೋಗೋದು ನಾನು ಕರ್ಕೊಂಡು ಗಿಡ ಬೇಕಿದ್ರದು. ಚೆನ್ನಾಗಿದ್ದಾವನಮ್ಮ. ಚೆನ್ನಾಗಿದೆ. ಸೊಸಿ ಕೊಡಲ್ಲ ಅಂದ್ರ ಗಿಡ ಐದವ ಹೊರ್ತಗೆ ಸೊಸಿ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇದರಲ್ಲೇ ಇನ್ಕ್ಲೂಡ್ ಮಾಡಿದ್ದೀನಿ. ಇನ್ನು ನೆನ್ನೆ ಮೊನ್ನೆ ಎಲ್ಲ ಮಟನ್ ಸಾಂಬಾರು ತಿಂದು ಬೇಜಾರಾಗೋಯಿತು. ಹಾಗಾಗಿ ಇವತ್ತು ಅಕ್ಕರ್ ಚಿಕನ್ ಬಿರಿಯಾನಿ ಮಾಡಿದರು ಸ್ಪೆಷಲಾಗಿ. ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಮತ್ತೆ ರಿಟರ್ನ್ ಹೊಲ್ತಕ್ಕೆ ಬಂದ್ವಿ. ಹಾಯ್ ಫ್ರೆಂಡ್ಸ್, ಇವತ್ತು ಬಿರಿಯಾನಿ ಮಾಡಿದ್ದೀವಿ ನೋಡ್ರಿ. ಹಾಯ್ ಮಾಡ್ರಿ, ಸೇ ಹಾಯ್. ಜಾಸ್ತಿ ಆಗಿರ್ಬೇಕಲ್ಲ ಮೋನಿಕಕ್ಕ, ಬಿರಿಯಾನಿ ಹೆಂಗೈತಕ್ಕ? ಕಮ್ಮಿ ಐತೆ ಅಷ್ಟೇ. ಕಮ್ಮಿ ಅನ್ಸ್ತೈತೆ. ಒಂದ್ ಸ್ವಲ್ಪ ಉಪ್ಪು ಕಮ್ಮಿ ಐತೆ ಕೊಟ್ರೆ ಬಿರಿಯಾನಿ ಹೆಂಗೈತೆ? ಬಿರಿಯಾನಿ ಹೆಂಗೈತಕ್ಕ? ಅವ್ನು ಕೇಳ್ರಿ ಅವನು. ಓಯ್ ಗುಂಡ, ಅವನಿಗೆ ಮೊದಲೇ ನೋವಾಗೈತೆ. ಸುಮ್ಮನೆ ಇಲ್ಲಿ ತೋರ್ಸು. ಕೊಳಪ ಬನ್ನ ಅಲ್ಲಿ ವಿಡಿಯೋ ತಗ. ಓಯ್ ಬನ್ನ. ಎಷ್ಟು ದೊಡ್ಡದು ನೋಡ್ರಿ, ಎಷ್ಟು ದೊಡ್ಡ. ಏನು ತರ್ಲಿಲ್ಲ ಹಾಕಮಕ್ಕ ಅಂತ ಬಾನು ಟಾಪ್ ಅಲ್ಲೇ ಹಾಕಿಸ್ತಾ ಇದೀವಿ ನೋಡ್ರ. ಚಿಕ್ಕದು ಹೆಂಗ್ ತಿಂತದೆ. ಟೇಸ್ಟ್ ಹೆಂಗೈತೆ? ಅದು ನೋಡ್ರಿ. ಹಾ, ಆದ್ರೆ ಇದು ಟೇಸ್ಟ್ ಚೆನ್ನಾಗಿರ್ತತೆ. ತಿನ್ ನೋಡ್ಸು. ಹಾ, ಕೀಳ್ಬೇಡ. ಒಬ್ರು ಸಿಪ್ಪೆ ಮರನೇ ಎತ್ಬಿಟ್ಟೆನೆ. ಏನ್ ಅಮ್ಮನೇನೋ ಕಣೋ. ಯಾರು ವಿಜಯ ಬಾನಂಗ್ ಕರ್ಕೊಂಡ್ ಬರ್ತೀನಿ, ತಾಂಡು ಓಡು. ನೋಡ್ದಪ್ಪ ಇದು ನೋಡಿದು ಮೊಸರು ನೋಡಿ ಹೆಂಗಿರುತ್ತೆ. ದಪ್ಪ ಬಾ ಬಾನಮ್ಮ.
ಅಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಹಾಗೆ ನಮ್ಮ ಪಾಪು ಡ್ಯಾನ್ಸ್ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.